Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಒಂದು ಕಡೆಗೆ ಮಗ ಬರ್ತಾ ಇದ್ದಾನೆ, ಇನ್ನೊಂದು ಕಡೆಗೆ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಹೀಗಾಗಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ಕೂಡ ಅದರ ವಿಚಾರಣೆ ನಡೆದಿತ್ತು, ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಇದೆ. SIT SPP BN ಜಗದೀಶ್ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಒಂದು ದಿನ ಕಾಲಾವಕಾಶ ಕೊಟ್ಟಿದ್ರು ಅವರಿಗೆ. ಭವಾನಿ ರೇವಣ್ಣ ಅವರಿಗೆ ನೋಟಿಸನ್ನು ಕೊಡಲಾಗಿದೆಯಾ? ಸಂತೋಷ್ ಗಜಾನನ ಭಟ್ SPP ಜಡ್ಜ್ ಪ್ರಶ್ನೆ ಹಾಕಿದರು SPPಗೆ. ಭವಾನಿ ಅವರಿಗೆ ಇದುವರೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಅಂತ SIT ಅಧಿಕಾರಿಗಳು ಹೇಳಿದ್ದಾರೆ. FIRನಲ್ಲಿ ಆರೋಪಿಯಾಗಿ ಸೇರಿಸಲಾಗಿದೆಯಾ ಅನ್ನುವಂಥ ಪ್ರಶ್ನೆನ ಜಡ್ಜ್ ಹಾಕಿದ್ದಾರೆ. ಇಲ್ಲ, ಈವರೆಗೆ FIRನಲ್ಲಿ ಆ ಹೆಸರು ಇಲ್ಲ. ಏನದರ ಅರ್ಥ? ಹಾಗಾದರೆ ನಿರೀಕ್ಷಣಾ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ SPPಗೆ ಜಡ್ಜ್ ಗಜಾನನ ಭಟ್ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಭವಾನಿ ಅವರಿಗೆ ಈವರೆಗೆ ಯಾವುದೇ ನೋಟಿಸ್ ನೀಡಿಲ್ಲ. ಆರೋಪಿಯಾಗಿ FIRನಲ್ಲಿ ಅವರ ಹೆಸರು ಸೇರಿಸಿದಾರಾ? ಅದೂ ಕೂಡ ಇಲ್ಲ. ಈವರೆಗೆ FIRನಲ್ಲಿ ಅವರ ಹೆಸರಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷ್ಯ ಗಮನಿಸಿದರೆ ಆರೋಪಿಯಾಗಿಸಬಹುದು. SIT SPP BN ಜಗದೀಶ್ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ತನಕ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳನ್ನು ಗಮನಿಸಿದರೆ ಅವ್ರನ್ನ ಆರೋಪಿ ಅಂತ ಪರಿಗಣಿಸಬಹುದು. ಭವಾನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. FIRನಲ್ಲಿ ಭವಾನಿ ರೇವಣ್ಣನವ್ರನ್ನ ಆರೋಪಿಯಾಗಿಸಿಲ್ಲ, ಆರೋಪಿ ಅಲ್ಲದಿದ್ದರೂ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳು ಕೊಡಿ ಅಂತ ಅವರು ಪತ್ರವನ್ನು ಕೂಡ ಬರೆದಿದ್ದರು. ಮಾಧ್ಯಮ ವರದಿಯನ್ನು ಉಲ್ಲೇಖಿಸಿ ಭವಾನಿಯವರ ವಕೀಲರು ಚೌಟಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಖುದ್ದು ಭವಾನಿಯವರು ಪತ್ರ ಬರೆದಿದ್ದರು ತನಿಖಾಧಿಕಾರಿಗೆ, ತನಿಖೆಗೆ ಸಹಕರಿಸ್ತೀವಿ ಅಂತ ಕೂಡ ಹೇಳಿದರು. ಆದರೂ ಕೂಡ ಅವರ ಹೆಸರದಲ್ಲಿಲ್ಲ. ಸೊ ಇದೆಲ್ಲವನ್ನು ಕೂಡ ಪರಿಗಣಿಸಿ SPP ಸೆಕ್ಷನ್ 364A ಪ್ರಕಾರ ನೀವು SIT ತನಿಖೆಯ ವಿಧಾನವನ್ನು ನೀವು ಗಮನಿಸಬೇಕು. ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಅವರಿಗೆ ಮಧ್ಯಂತರ ಜಾಮೀನನ್ನು ನೀಡಬೇಕು ಅಂತ, ಕ್ಷಮಿಸಿ, ನಿರೀಕ್ಷಣಾ ಜಾಮೀನನ್ನು ನೀಡಬೇಕು ಅಂತ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.